ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್. ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವಾಗ ನಾನು ಸಂಜೆಯಿಂದ ಲಾಗ್ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಈಗ ಸ್ಟಾರ್ಟ್ ಮಾಡೋಣ. ಇವತ್ತು ಮಕ್ಕಳಿಗೆ ಟ್ಯೂಷನ್ ಇಲ್ಲ, ಹೋಮ್ ವರ್ಕು ಮತ್ತು ಕಲರಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾನೇ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಯಾವ ರೀತಿ ಮಾಡ್ತಾರೆ ಮಕ್ಕಳು ನಿಮಗೂ ತೋರಿಸ್ತೀನಿ. ರ್ಯಾಬಿಟ್ ಬರುತ್ತಾ ಬಿಡ್ಸಕ್ಕೆ? ರ್ಯಾಬಿಟ್ಟು ಮತ್ತೆ ಸನ್ಫ್ಲವರ್ ಕೊಟ್ಟಿದ್ದಾರೆ. ಪೂರ್ವಿ ಬಾಯಿ ಕಡೆ ಏನ್ ಮಾಡ್ತಾ ಇದ್ಯಾ? ಕಾಣಿಸುತ್ತೆ, ತುಂಬಾ ಹತ್ರ ಹೋಗ್ಬೇಡ್ರಿ, ಕ್ಯಾಮ್ರಾ ಹಿಂದೆ ಬಿದೋಗುತ್ತೆ ಆಮೇಲೆ. ಇದು ನನ್ನ ಡ್ರಾಯಿಂಗ್ ನೋಡಿ, ಕಾಣಿಸ್ತಿದೆ ನನ್ನ ಡ್ರಾಯಿಂಗ್. ಒಬ್ಳು ಹುಡುಗಿ, ಇಬ್ರು ಹುಡುಗಿ ಫ್ಲಾಗ್ ಇಟ್ಕೊಂಡಿದ್ದಾರೆ. ನಾನು ಓವರ್ ಬುಕ್ ಬರೀತೀನಿ, ಪತ್ರಾರ ಆಮೇಲೆ ಕೂತಿರ್ಕ ತೋರ್ಸದೆ ಬನ್ನಿ. ಈಗ ಫಸ್ಟ್ ಹೋಮ್ ವರ್ಕ್ ಬರ್ಸೋಣ ಫ್ರೆಂಡ್ಸ್. 2 1 ಕೊಟ್ಟಿದ್ದಾರೆ, ಮತ್ತೆ 2 to 5 1 ವರೆಗೂ ಕೊಟ್ಟಿದ್ದಾರೆ. 2 ಟೈಮ್ಸ್ ಬರೀಕ್ ಹೇಳಿದ್ದಾರೆ. ನೋಡಿ ಬಾಯ್ಲಿ ಪೂರ್ವಿ ಇದೆ ಆರೆಂಜ್ ಕಲರ್. ನಾನು ಬ್ಯಾಗ್ ತಗೊಂಡು ಬಂದಿದ್ದೀನಿ ನೋಡಿ. ಇದು ನನ್ನ ಬ್ಯಾಗ್, ಇದು ಟ್ಯೂಷನ್ ಬ್ಯಾಗ್, ಇದು ಸ್ಕೂಲ್ ಬ್ಯಾಗ್, ಇದು ನನ್ನ ಟ್ಯೂಷನ್ ಬ್ಯಾಗ್. ಸರಿ ಇವಾಗ ಬರಿಬೇಕು. ಇವಾಗ ಇದು ನನ್ನ ಟ್ಯೂಷನ್ ಬ್ಯಾಗ್, ಸ್ಕೂಲ್ ಬ್ಯಾಗ್ ಅಲ್ಲ. ಸಾರಿ, ನನಗೆ ಯಾರು ಬೇಗ ಫಿನಿಶ್ ಮಾಡ್ತಾರೋ ಅವ್ರು ಕಲರಿಂಗ್ ಕೊಡ್ತೀನಿ ನಾನು ಮಾಡೋದಕ್ಕೆ. ಆಂಟಿ ಚಿಕ್ಕನೆ ಮತ್ತು 1 2 ಕೋವೆ ತಾಳು ಕೋವೆ. ನಾನು ಇನ್ನು ಬರ್ತೀನಿ, ಎತ್ಕೊಂಡಿಲ್ಲ. ನೀನು ಸ್ಟಾರ್ಟ್ ಮಾಡೋ ಮಾಡಿ ಬರೀತಾಳೆ. ಈಗ ಕಾಂಪಿಟೇಷನ್ ಇಟ್ಕೊಂಡು ಬರೀತಾರಂತೆ ಇಬ್ರು. ಯಾರು ಫಸ್ಟ್ ಬರೀತಾರೆ ನೋಡೋಣ, ವಾಚ್ ಮಾಡೋಣ. ಈಗ ಪೂರ್ವಿ ಮ್ಯಾಥ್ಸ್ ಬರೀತಿದ್ದಾಳೆ, ಟೇಬಲ್ಸು. ಕೃತಿಕಾ ಬಂದು ಕನ್ನಡ ರೈಟಿಂಗ್ ಬರೀತಿದ್ದಾಳೆ. ನೋಡೋಣ ಯಾರು ಫಸ್ಟ್ ಬರೀತಾರೆ ಅಂತ. 2 ಟೈಮ್ಸ್ ಪೂರ್ವಿದು 2 ಟೈಮ್ಸ್ ಬರೀಬೇಕು. ನಾನು 1 ಟೈಮ್. ಫ್ರೆಂಡ್ಸ್, ಇನ್ನು ಯಾರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಬ್ಬರಿಗೂ ಹೋಮ್ ವರ್ಕ್ ಕೊಟ್ಟಿದ್ದೀನಿ, ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನೋಡಿ ಕೃತಿಕೆ ಎಷ್ಟು ತರಲೆ ಮಾಡ್ತಿದ್ದಾಳೆ ಹೋಮ್ ವರ್ಕ್ ಬರೀ ಅಂದರೆ. ಅವಳಿಗೇನೋ ಒಂಥರ ಖುಷಿ ನನ್ನ ವಿಡಿಯೋದಲ್ಲಿ ಕಾಣಿಸ್ಕೊಳ್ಳೋದಕ್ಕೆ. ಕೃತಿಕಾ ಹೇಳ್ತಾ ಇದ್ದಾಳೆ, ನಾವಿಬ್ಬರು ಟ್ಯೂಷನಲ್ಲೂ ಕೂಡ ಇದೇ ರೀತಿ ರೇಸ್ ಇಟ್ಕೊಂಡು ಬರಿತೀವಿ ಆಂಟಿ ಅಂತ ಹೇಳ್ತಿದ್ದಾಳೆ. ಯಾವ ರೀತಿ ನಮ್ಮ ಅಂತ ಕೇಳಿದ್ದಕ್ಕೆ ಆಮೆ ಮತ್ತು ಮೊಲ ಅಂತೆ. ಫ್ರೆಂಡ್ಸ್, ನೀವೆಲ್ಲ ಆಮೆ ಮತ್ತು ಮೊಲ ಸ್ಟೋರಿ ಕೇಳಿರ್ಬೋದು. ಇಬ್ಬರಲ್ಲಿ ಯಾರು ಸ್ಪೀಡು ಅಂತ ನಿಮಗೂ ಗೊತ್ತಿದೆ ಅನ್ಕೋತೀನಿ. ಸೊ ಅದೇ ರೀತಿ ರೇಸ್ ಇಟ್ಕೊಂಡು ಬರಿತಾ ಇದ್ರು ಇವಾಗಲೂ ಕೂಡ. ಸೊ ಈ ರೀತಿ ಮಕ್ಕಳನ್ನ ಕೂರಿಸ್ಬಿಟ್ಟು ಒಟ್ಟಿಗೆ ಬರೆಸಿದಾಗ ಅವ್ರಿಗೇನೋ ಒಂಥರ ಉತ್ಸಾಹ ಬಂದ ಹಾಗಾಗುತ್ತೆ, ಬರೆಯೋದಕ್ಕೆ ಪ್ರೋತ್ಸಾಹ ನೀಡ್ದಂಗೆ ಆಗುತ್ತೆ. ಅವರು ತುಂಬ ಹ್ಯಾಪಿಯಾಗಿ ಜಾಲಿಯಾಗಿ ತುಂಬ ಖುಷಿಯಿಂದ ಹೋಮ್ವರ್ಕೆಲ್ಲ ಬರೀತಾರೆ ಮತ್ತು ಸ್ಟಡೀಸ್ ಎಲ್ಲ ಮಾಡ್ತಾರೆ. ಈ ಥರ ಯಾವಾಗಲೂ ಮಕ್ಕಳ ಜೊತೆ ಕೂರಿಸ್ಕೊಂಡು ಗ್ರೂಪ್ ಸ್ಟಡಿ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ. ನಾನು ನನ್ನ ಮಗಳಿಗೆ ಮತ್ತು ಕೃತಿಕಾಗೆ ಹೇಳ್ತಾ ಇದ್ದೀನಿ, ಏನಾದ್ರು ಡೌಟ್ ಇದ್ದರೆ ನನ್ನ ಕೇಳಿ, ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ ಅಂತ. ಅದಕ್ಕೆ ಕೃತಿಕಾ ನಗ್ತಾ ಇದ್ದಾಳೆ. ಇದು ನನ್ನ ಮಗಳು ಮಾಡಿರೋದು ಟ್ರೀ ಬರೆದು ಅವರೇ ಕಲರಿಂಗ್ ಮಾಡಿದ್ದಾರೆ. ಫ್ಲಾಗ್ ನಾನು ಮಾಡ್ಕೊಟ್ಟಿರೋದು, ನಾನು ಮಾಡಿದೆಲ್ಲ ತೋರಿಸ್ಬಾರ್ದು, ಚೀಟಿಂಗ್ ಆಗುತ್ತೆ. ನಾನು ಮಾಡಿದ್ರೆ ತೋರಿಸ್ಬಾರ್ದು. ಒಂದು ಆರೆಂಜ್ ಅಕ್ಕಿ, ಒಂದು ವೈಟ್ ಅಕ್ಕಿ, ಅದು ಏನೇನೋ ಹೇಳ್ತಿದ್ದಾರೆ. ನಾನು ಮಾಡ್ಕೊಟ್ಟಿರೋಂಥ ಡಯಾಗ್ರಾಮ್ ಮತ್ತು ಕಲರಿಂಗ್ ಕೂಡ ನಾನೇ ಮಾಡಿರೋದು. ಹೇಗಿದೆ ಈ ಮುದ್ದಾದ ಕೃಷ್ಣ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಯಾರಿಗೆಲ್ಲ ಇಷ್ಟ ಆಗಿದೆ. ನಮ್ಮ ಪೂರ್ವಿಗೆ ರ್ಯಾಬಿಟ್ ಮತ್ತು ಸನ್ಫ್ಲವರು ಆ್ಯಂಡ್ ಟೈಗರ್ ಈ 3 ಡಯಾಗ್ರಾಮ್ ಬರೆಯೋಕ್ಕೆ ಹೇಳಿದ್ದಾರೆ. ಬರ್ಬಿಟ್ಟು ಕಲರಿಂಗ್ ಮಾಡೋದಕ್ಕೆ ಹೇಳಿದ್ದಾರೆ. ಕಲರಿಂಗ್ ಅವಳು ಮಾಡ್ತಾಳೆ, ಡ್ರಾಯಿಂಗ್ ನಾನು ಬರ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಕೊಡಿಲಿ 2 1 ಇಲ್ಲೊಂದ್ಸಲ 2 ಟೈಮ್ ಬರೋಕ್ಕೆ ಹೇಳಿದ್ದಾರೆ. 2 ಟೈಮ್ಸ್ ಬರಿ ಅಂತ ಹೇಳಿದ್ರೆ 1 ಪೇಜಲ್ಲಿ 1 ಟೈಮ್ ಬರಿಬೇಕು ಅಂತ ಮತ್ತೆ ಎಲ್ಲ ರಬ್ ಮಾಡ್ತಾ ಕೂತ್ಕೊಂಡಿದ್ದಾರೆ. ಮಾಡಿ ರಬ್ ಮಾಡ್ಕೊಡ್ತೀನಿ, ಪೇಜಸ್ ಅರ್ಧೋಗುತ್ತೆ. ನನ್ನ
ಪೂರ್ವಿ ರಬ್ ಮಾಡೋ ಫೋರ್ಸ್ ಪೇಜಸ್ ಅರ್ಧೋಗುತ್ತೆ. ಮುಂಚೆನೆ ಕರೆಕ್ಟಾಗಿ ಬರಿಬೇಕು ತಾನೆ ನೀವು. ನೋಡಿ ಇವಾಗ ಎಲ್ಲ ರಬ್ ಮಾಡ್ಕೊಂಡು ಕುತ್ಕೊಂಡಿದ್ದಾಯ್ತು. ಬರೀ ಪೇಜಸ್ ನೋಡಿ, ನಾನು ರಬ್ ಮಾಡಿದ್ರು ಕೂಡ ಒಪ್ತಾ ಇಲ್ಲ. ಒಂದು ಚೂರು ಅವಳು ಏನು ಮಾರ್ಕ್ ಇರಬಾರ್ದು, ಪೆನ್ಸಿಲ್ ಮಾರ್ಕ್, ಆ ರೀತಿ ರಬ್ ಮಾಡ್ತಿರೋದು. ನೆಕ್ಸ್ಟ್ ಪೇಜಲ್ಲಿ ಬರೀರಿ ಇವಾಗ, ಆಮೇಲೆ ರಬ್ ಮಾಡಿದ್ರೆ ಆಯ್ತು. ನೋಡಿ ಫ್ರೆಂಡ್ಸ್, ಇವಾಗ ಇವರಿಬ್ಬರು ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ನೋಡಿ, ಇಬ್ಬರು ಡಿಸ್ಕಷನ್ ಮಾಡಿ ಮಾತಾಡಿಕೊಂಡು ಬರಿತಾ ಇದ್ದಾರೆ. ಫಸ್ಟು ನೀನು ಸ್ಲೋವಾಗಿ ಬರಿ, ನಾನು ಫಾಸ್ಟಾಗಿ ಬರಿತೀನಿ ಅಂತಿದ್ದಾಳೆ ನನ್ನ ಮಗಳು. ಅವಳು ಇಲ್ಲ ನೀವಿಬ್ಬರು ಒಂದೇ ಸಲ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ. ನೋಡೋಣ ಯಾರು ಬೇಗ ಬರೀತಾರೆ ಅಂತ. ನನ್ನ ಮಗಳು ಟೇಬಲ್ಸ್ ಬರಿತಾ ಇದ್ದಾಳೆ ಹೇಳ್ಕೊಂಡು 2 1s. ಅವಳು ಕೃತಿಕಾ ಕನ್ನಡ ರೈಟಿಂಗ್ ಬರೀತಿದ್ದಾಳೆ. ಫ್ರೆಂಡ್ಸ್, ನಾವು ಕೂಡ ಸಣ್ಣಲ್ಲಿದ್ದಾಗ ಇದೇ ರೀತಿ ಕಾಂಪಿಟೇಷನ್ ಇಟ್ಕೊಂಡು ಬರಿತಿದ್ವಿ ಅಲ್ವಾ. ಸೊ ಯಾರಿಗೆಲ್ಲ ನೆನಪಿದೆ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಕೂಡ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ನನ್ನ ಮಗಳು ಎರೇಸರ್ ಹುಡುಕ್ತಾ ಇದ್ದಾಳೆ. ಅಳಿಸೋದ್ರಲ್ಲಿ ನನ್ನ ಮಗಳು ಎಕ್ಸ್ಪರ್ಟು. ಅದರಲ್ಲೂ ಒಂದು ಸ್ವಲ್ಪ ಕೂಡ ಪೆನ್ಸಿಲ್ ಮಾರ್ಕ್ ಇರಬಾರ್ದು ಬುಕ್ ಮೇಲೆ, ಆ ರೀತಿ ರಬ್ ಮಾಡಿ. ನನ್ನ ಮಗಳು ಟಾಯ್ಸ್ ಜೊತೆ ಆಟ ಆಡಿಕೊಂಡು ಸೌಂಡ್ ಮಾಡ್ಕೊಂಡು ಬರಿತಾ ಇದ್ದಾಳೆ. ನೋಡಿ, ಇವಾಗ 2 1s ಸ್ಟಾರ್ಟ್ ಮಾಡ್ತಿದ್ದಾಳೆ. ಅವ್ರು ಯಾವ ರೀತಿ ಬರೀತಾರೆ ಅಂದರೆ 2 1s 2 ಈ ರೀತಿ ಬರೆಯಲ್ಲ. ಸ್ಟಾರ್ಟಿಂಗು ಫಸ್ಟು 2ನೆಲ್ಲ ಒಂದು ಕಡೆ ಬರ್ಕೊತಾರೆ ಒಂದು ಲೈನಿಗೆ. ನೆಕ್ಸ್ಟ್ ಇಂಟು ಒಂದು ಕಡೆ ಬರ್ಕೊಂಡು ಹೋಗ್ತಾರೆ. ಆಮೇಲೆ 1 2 3 4 5 6 7 8 9 10 ಈ ರೀತಿ ಬರ್ಕೊಂಡು ಅವರು ಟೇಬಲ್ಸ್ನ ಕಂಪ್ಲೀಟ್ ಮಾಡ್ತಾರೆ. 5 2s 15 20 25 25 35 5 9s 45 5 10s 50. ಇರಿರು. ಪೂರ್ವಿ ಫಸ್ಟ್, ಸೆಕೆಂಡ್ ನೀನು. ಅವಳು ಹೇಳಿದ್ಮೇಲೆ ನೀನು ಹೇಳಿದ್ದು. ಪೂರ್ವಿ ಫಸ್ಟ್. ಪೂರ್ವಿದು ಫಸ್ಟ್ ಫಿನಿಶ್ ಆಯ್ತು ಅವಳದು 9. ಸೆಕೆಂಡ್ ಕೃತಿಕಾದು. ನೋಡಿ, ಕಾಣಿಸ್ತಿದ್ಯಾ ಫ್ರೆಂಡ್ಸ್? ನೋಡಿ ಫ್ರೆಂಡ್ಸ್, ನನ್ನ ಮಗಳು ಇವಾಗ ಸನ್ಫ್ಲವರ್ಗೆ ಕಲರಿಂಗ್ ಮಾಡ್ತಿದ್ದಾಳೆ. ನೋಡೋಣ ಬನ್ನಿ ಯಾವ ರೀತಿ ಕಲರಿಂಗ್ ಮಾಡ್ತಾರೆ ಪೂರ್ವಿ ಅವರು ಅಂತ. ಪೂರ್ವಿ, ಮಾಡಿ ಮಾಡಿ. ಫ್ರೆಂಡ್ಸ್ ನೋಡಿ, ನನ್ನ ಮಗಳು ಯಾವ ರೀತಿ ಕಲರಿಂಗ್ ಮಾಡ್ತಿದ್ದಾಳೆ ಸನ್ಫ್ಲವರ್ಗೆ. ನಾನು ಮುಂಚೆನೇ ಮಾರ್ಕ್ ಮಾಡಿಕೊಟ್ಟಿದ್ದೆ ಯಾವುದಕ್ಕೆ ಯಾವ್ಯಾವ ಕಲರ್ ಹಚ್ಬೇಕು. ಮಕ್ಕಳಿಗೆ ಈ ರೀತಿ ಕಲರಿಂಗ್ ಮಾಡೋದಕ್ಕೆ ಕೊಡ್ತಾ ಇರಬೇಕು ಅವಾಗವಾಗ. ಈ ರೀತಿ ಕಲರಿಂಗ್ ಮಾಡೋದ್ರಿಂದ ಮಕ್ಕಳದ್ದು ಹ್ಯಾಂಡ್ ರೈಟಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ನಿಮ್ಮ ಮಕ್ಕಳದ್ದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗೋದಕ್ಕೆ ನನ್ನ ಕಡೆಯಿಂದ ಇನ್ನೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನೋಡಿ. ಯಾವುದಾದ್ರು ಒಂದು ಖಾಲಿ ಬುಕ್ಸ್ ಕೊಡಿ ನಿಮ್ಮ ಮಕ್ಕಳ ಕೈಲಿ. ಒಂದು ಪೆನ್ಸಿಲು ಅಥವಾ ಪೆನ್ನು ಯಾವುದಾದ್ರೂ ಕೊಟ್ಬಿಟ್ಟು ಕುಂಡಿಸ್ಬಿಟ್ಟು ಅದನ್ನು ಗೀಚೋದಕ್ಕೆ ಹೇಳಿ. ಆ ಮಕ್ಕಳು ಎಷ್ಟು ಗೀಚ್ತಾನೆ ಆ ಮಕ್ಕಳದ್ದು ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಆಗುತ್ತೆ. ನೋಡಿ, ನಮ್ಮ ಪೂರಿದು ಫೈನಲಿ ಸನ್ಫ್ಲವರ್ ಕಲರಿಂಗ್ ಮುಗ್ದಿದೆ. ಅದನ್ನು ನಿಮಗೆ ಶೋ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಈಗ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನೀವೆಲ್ಲ ಎಂಜಾಯ್ ಮಾಡಿದ್ದೀರಾ ಅಂದ್ಕೊತೀನಿ. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಾಚ್ ಮಾಡಿ. ಓಕೆ, ನೆಕ್ಸ್ಟ್ ಬ್ಲಾಗ್ನಲ್ಲಿ ಸಿಗ್ತೀನಿ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.